ಎಲ್ಲರಿಗೂ ಶುಭೋದಯ. ಎನ್ ಮೂರ್ತಿರಾವ್ ಅವರು ಬರೆದಿರುವಂತಹ ದಿವಾನಖಾನೆಯ ಅಂದ ಚೆಂದ, ಇದರ ಪ್ರಥಮ ಭಾಗವನ್ನು ನಾವು ಓದಿದ್ದೇವೆ. ಅವರು ಅವರ ಸ್ವಂತ ಮನೆಯನ್ನು ಕಟ್ಟಿದ ಆ ಅನುಭವವನ್ನು ಮೊದಲ ಭಾಗದಲ್ಲಿ ಹಂಚಿಕೊಂಡಿದ್ದಾರೆ. ಅವರ ಮನೆ ಹೇಗಿದೆ, ಎಲ್ಲಿದೆ, ಆ ಮನೆಯ ಸುತ್ತಮುತ್ತ ಹೇಗೆ, ಯಾವ ಪ್ರದೇಶದಲ್ಲಿ ಕೂತ್ಕೊಂಡ್ರೆ ಯಾವ ಪ್ರದೇಶ ಕಾಣ್ತದೆ ಎನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅದರ ಮುಂದುವರಿದ ಭಾಗ, ಈ ಪರಿಸ್ಥಿತಿ ಏಕಾಏಕಿ ಒದಗಲಿಲ್ಲ. ಮನೆ ಕಟ್ಟಿದ ಮೇಲೆ ಕೈ ಬರಿದಾಗಿ ನಾನು ಫರ್ನಿಚರ್ ಕೊಳ್ಳುವ ಗೊಡವೆಗೆ ಹೋಗಲಿಲ್ಲ. ಮನೆಯಲ್ಲಿದ್ದ 3 ಸುಂದರ ಕುರ್ಚಿಗಳ ಮೇಲೆ ಸಣ್ಣ ಮೆತ್ತೆಗಳನ್ನು ಹಾಕಿದರೆ ಅವೇ ಸೋಫಾದ ಕರ್ತವ್ಯವನ್ನು ನಿರ್ವಹಿಸಬಹುದೆನ್ನಿಸಿತು. ನಮ್ಮ ತಂದೆಯ ಕಾಲದಿಂದಲೂ ಬಂದ ದೊಡ್ಡ ಮೇಜೊಂದಿದೆ. ಅದರ ಮೇಲೆ ಖಾದಿ ವಸ್ತ್ರವನ್ನು ಹರಡಿದರೆ ಇತ್ತ ಯಥಾಶಕ್ತಿ ದೇಶ ಸೇವೆಯಾಯಿತು, ಗಾಂಧಿ ತತ್ವಕ್ಕೆ ಮನ್ನಣೆ ಕೊಟ್ಟಂತಾಯಿತು. ಅತ್ತ ಸುಲಭದ ಖರ್ಚಿನಲ್ಲಿ ಮೆರುಗಿಲ್ಲದ ಮರವನ್ನು ಮುಚ್ಚಿ ಗೌರವ ಉಳಿಸಿಕೊಂಡಂತಾಯಿತು. ನಯವಾಗಿ ಸಿಮೆಂಟು ಮಾಡಿಸಿದ ಬಣ್ಣದ ಹೆಂಚುಗಳಿಂದ ಅಂಚು ಕಟ್ಟಿರುವ ನೆಲವಿರುವಾಗ ಅದಕ್ಕೆ ಜಮಾಖಾನೆಯ ಅವಶ್ಯಕತೆಯೇನೂ ಇಲ್ಲ. ಜಮಾಖಾನೆ ಇದ್ದರೆ ಅದರಲ್ಲಿ ಬಂಡಿಗಟ್ಟಲೆ ಧೂಳು ಸೇರಿಕೊಳ್ಳುತ್ತವೆ. ಅದನ್ನು ಪದೇ ಪದೇ ಬಡಿದು ಹಾಕುವುದು ಕಷ್ಟ. ಹಾಗೆ ಬಡಿಯುವಾಗ ಧೂಳು ಕುಡಿದು ಎಷ್ಟೋ ಜನರಿಗೆ ಕ್ಷಯರೋಗ ಬಂದಿದೆಯಂತೆ. ನಮ್ಮ ಮನೆಯವರ ಶ್ವಾಸಕೋಶ ಅಷ್ಟೇನು ಗಟ್ಟಿಮುಟ್ಟಾದದ್ದಲ್ಲ. ಕೈಯಲ್ಲಿ ಹಣವಿಲ್ಲದಿರುವಾಗ ಸರಳ ಜೀವನದ ಪರವಾಗಿ ಈ ಬಗೆಯ ವಾದ ಹೂಡುವುದೇನೂ ಕಷ್ಟವಲ್ಲ. ಅವರು ಅವರ ಮನೆಯ ಪರಿಸ್ಥಿತಿಯನ್ನು ವಿವರಿಸ್ತಾ ಹೋಗ್ತಾರೆ. ಮನೆ ಕಟ್ಟಿದ ಮೇಲೆ ಕೈಯೆಲ್ಲ ಖಾಲಿಯಾಗಿ ಹೋಗಿದೆ ಅಂತೆ. ಇದ್ದ ಬದ್ದ ಹಣವನ್ನೆಲ್ಲ ಮನೆ ಕಟ್ಟಲಿಕ್ಕೆ ಅಂತ ಹೇಳಿ ಬಳಸಿಕೊಂಡಿದ್ದಾರೆ. ಆದ ಕಾರಣ ಅವರು ಫರ್ನಿಚರ್ ಅಂತ ಹೇಳಿ ಯಾವುದೆಲ್ಲ ನೀವು ಸೋಫಾ, ಕುರ್ಚಿ ಅಥವಾ ನೀವೇನೆಲ್ಲ ಮನೆಗೆ ಬೇಕು ಅಂತ ಹೇಳ್ತೀರೋ ಅದನ್ನು ಯಾವುದನ್ನು ತೆಗೆದುಕೊಳ್ಳುವಂತಹ ಮನಸ್ಸು ಮಾಡಲೇ ಇಲ್ಲ ಅಂತೆ. ಮನೆಯಲ್ಲಿ, ಹಿಂದಿನ ಮನೆಯಲ್ಲಿ ಸುಂದರವಾದಂತಹ 3 ಕುರ್ಚಿಗಳಿತ್ತಂತೆ. ಆ ಕುರ್ಚಿಗಳಿಗೆ ಇವಾಗಿನ ನೀವು ಕುಷನ್, ಏನು ಮೆತ್ತೆ, ಸಣ್ಣ ಮೆತ್ತೆಗಳನ್ನು, ಕುಷನ್ ಅಂತ ನೀವೇನು ಹೇಳ್ತೀರೋ ಆ ಕುಷನ್ಗಳನ್ನು ಹಾಕಿದರೆ ಅವೇ ಏನಾಗ್ತವೆ, ಸೋಫಾದ ಕಾರ್ಯವನ್ನು ನಿರ್ವಹಿಸ್ತದೆ. ಕೂತ್ಕೊಳ್ಳಿಕ್ಕೆ ಖುಷಿ ಆಗ್ತದೆ ಮೆತ್ತೆಗಳನ್ನು ಹಾಕಿದರೆ. ಖಾಲಿ ಚೇರಲ್ಲಿ ಕುರ್ಚಿಗಳಲ್ಲಿ ಕೂತ್ಕೊಳ್ಳೋದಕ್ಕೂ ಕುಷನನ್ನು ಹಾಕಿದ ಚೇರ್ಗಳಲ್ಲಿ ಕೂತ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಇವ್ರು ಏನು ಮಾಡ್ತಾರಂತೆ, ಈಗ ಹಣ ಇಲ್ಲ ಖರೀದಿಸಲಿಕ್ಕೆ, ಅದಕ್ಕೋಸ್ಕರ ಏನು ಮಾಡ್ತಾರೆ, ಇದ್ದಂತಹ ಕುರ್ಚಿಗಳಿಗೆ ಅವರೇನು ಮಾಡ್ತಾರೆ, ಮೆತ್ತೆಗಳನ್ನು ಹಾಕ್ತಾರಂತೆ. ನಮ್ಮ ತಂದೆಯ ಕಾಲದಿಂದ ಅಂತ ಬಂದಿರುವಂತಹ ಒಂದು ದೊಡ್ಡದಾದಂತಹ ಮೇಜೊಂದಿತ್ತಂತೆ. ಅದರ ಮೇಲೆ ಖಾದಿ ವಸ್ತ್ರವನ್ನು ಹರಡ್ತಾರೆ. ಅದನ್ನು ಹರಡಿದರೆ ಯಥಾಶಕ್ತಿ ದೇಶ ಸೇವೆ ಮಾಡಿದ ಹಾಗಾಗತ್ತೆ ಅಂತ ಹೇಳಿ ದೊಡ್ಡದಾದ ಮೇಜಿದೆ. ಆ ಮೇಜಿಗೆ ಹಾಗೆ ಬಿಟ್ಟರೆ ಅದು ಚಂದ ಕಾಣೋದಿಲ್ಲ. ಅದಕ್ಕೋಸ್ಕರ ಅವರು ಏನು ಮಾಡ್ತಾರೆ, ಖಾದಿ ಬಟ್ಟೆಯನ್ನು ಹಾಕ್ತಾರಂತೆ, ಅದು ಚಂದವಾಗಿ ಕಾಣುವ ಹಾಗೆ. ಖಾದಿ ಬಟ್ಟೆಯನ್ನು ಹಾಕಿದ ಕೂಡಲೇ ಅದೇನಾಗತ್ತೆ, ಎದುರಿಗೆ ಬಂದವರಿಗೆ ತುಂಬ ಸುಂದರವಾಗಿ ಕಾಣ್ತದೆ. ಗಾಂಧಿ ತತ್ವಕ್ಕೆ ಮನ್ನಣೆ ಕೊಟ್ಟಂತಾಗತ್ತೆ ಅಂತ ಹೇಳಿದ್ದಾರೆ. ಸರಳವಾಗಿ ಜೀವನ ಮಾಡುವಂಥದ್ದು, ಅದಕ್ಕೂ ಒಂದು ಬೆಲೆ ಕೊಟ್ಟ ಹಾಗಾಗತ್ತೆ. ಅತ್ತ ಸುಲಭದ ಖರ್ಚಿನಲ್ಲಿ ಮೆರುಗಿಲ್ಲದ ಮರವನ್ನು ಮುಚ್ಚಿ ಗೌರವ ಉಳಿಸಿಕೊಂಡಂತಾಯಿತು. ಸುಲಭವಾಗಿ, ಖರ್ಚಿಲ್ಲ, ಖರ್ಚು ಕಡಿಮೆ. ಹೊಸತಾಗಿ ನೀವು ಸೋಫಾವನ್ನು ಅಥವಾ ಬೇರೇನೋ ಫರ್ನಿಚರ್ಗಳನ್ನು ಕೊಡಬೇಕಾದ್ರೆ ಒಂದಷ್ಟು ಖರ್ಚು ಮಾಡಬೇಕಾಗತ್ತೆ. ಅದರ ಬದಲಾಗಿ ಇದು ಏನಾಗತ್ತೆ, ಹಿಂದಿನ ಕಾಲದ ಮೇಜಿಗೆ, ದೊಡ್ಡದಾದಂತಹ ಮೇಜಿಗೆ ಒಂದು ಬಟ್ಟೆಯನ್ನು ಹಾಕಿ ಚಂದ ಕಾಣುವ ಹಾಗೆ ಇಟ್ಟರೆ ಅದು ಚಂದ ಕಾಣುತ್ತೆ. ಖರ್ಚು ಇಲ್ಲ, ಖರ್ಚು ಕಡಿಮೆ ಆಗತ್ತೆ. ಹಾಗಾಗಿ ಅವರ ಗೌರವವೂ
ಉಳಿಸಿಕೊಂಡಾಗತ್ತೆ ಅಂತ ತಿಳ್ಕೊಂಡಿದ್ದಾರೆ. ನಯವಾಗಿ ಸಿಮೆಂಟು ಮಾಡಿಸಿದ ಬಣ್ಣದ ಹೆಂಚುಗಳಿಂದ ಅಂಚು ಕಟ್ಟಿರುವ ನೆಲವಿರುವಾಗ ಅದಕ್ಕೆ ಜಮಖಾನೆಯ ಅವಶ್ಯಕತೆ ಏನೂ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಜಮಖಾನೆ ಹಾಸಿದ್ರೆ ನೆಲದ ಮೇಲೆ ಅದಕ್ಕೊಂದಷ್ಟು ಖರ್ಚು ಮಾಡಬೇಕಾಗತ್ತೆ. ಜಮಖಾನೆಯನ್ನು ಕೊಡಬೇಕಾದ್ರೆ ಒಂದು ಖರ್ಚು ಮಾಡಬೇಕಾಗತ್ತೆ. ಆನಂತರ ಜಮಖಾನೆಯನ್ನು ಹಾಗೇ ತುಂಬ ಸಮಯದವರೆಗೆ ಬಿಟ್ಟರೆ ಏನಾಗುತ್ತೆ, ಅದು ಧೂಳು ಹಿಡಿಯತ್ತೆ. ಆ ಧೂಳನ್ನು ನಾವು ತೆಗಿಬೇಕಾಗತ್ತೆ ವಾಪಸ್. ಅದು ಕಷ್ಟ ಆಗುವಂಥದ್ದು. ಆದ ಕಾರಣ ಆ ಜಮಖಾನೆಯ ಅವಶ್ಯಕತೆಯು ನಮಗೆ ಬೇಡ. ಪದೇ ಪದೇ ಅದನ್ನು ಬಡಿದು ಹಾಕುವುದು ಕಷ್ಟ. ಧೂಳು ಅದರಲ್ಲಿ ಜಮಖಾನೆ ಹಾಸಿ ಬಿಟ್ಟರೆ ಅದರಲ್ಲಿ ಖಂಡಿತವಾಗಿ ಏನಾಗತ್ತೆ, ಬಂಡಿಗಟ್ಟಲೆ ಧೂಳು ಸೇರಿಕೊಳ್ಳತ್ತೆ. ಅದನ್ನು ಪದೇ ಪದೇ ವಾರಕ್ಕೊಮ್ಮೆಯೋ ದಿವಸಾಗಲೋ ಅಥವಾ 4 ದಿವಸಕ್ಕೊಮ್ಮೆಯೋ ಅದನ್ನೇನು ಮಾಡಬೇಕು, ಧೂಳು ತೆಗಿಬೇಕಾಗತ್ತೆ. ಧೂಳು ತೆಗೆಯುವುದು ತುಂಬ ಕಷ್ಟದ ಕೆಲಸ. ಆದ ಕಾರಣ ಅದು ಬೇಡ. ಹಾಗೆ ಬಡಿಯುವಾಗ ಧೂಳು ತೆಗಿಲಿಕ್ಕೆ ಹೋದರೆ, ಒಂದು ವೇಳೆ ಜಮಖಾನವನ್ನು ಹಾಸಿದರೆ ಅದರ ಧೂಳು ತೆಗಿಬೇಕು. ಆ ಧೂಳು ತೆಗೆಯುವಾಗ ಏನಾಗತ್ತೆ, ಆ ಧೂಳು ನಮ್ಮ ದೇಹದೊಳಗೆ ಹೋಗತ್ತೆ. ಆ ದೇಹದೊಳಗೆ ಹೋದರೆ ಅದು ಶ್ವಾಸಕೋಶಗಳಿಗೆ ತೊಂದರೆಯನ್ನು ಉಂಟು ಮಾಡತ್ತೆ. ಆದ ಕಾರಣ ಇವರು ಎಲ್ಲೋ ಕೇಳಿದಾರಂತೆ, ಶ್ವಾಸಕೋಶಕ್ಕೆ ಧೂಳು ಹೋಗಿ ಕ್ಷಯರೋಗ ಬಂದಿದೆ ಅಂತ ಹೇಳಿ. ಆದ ಕಾರಣ ನಮ್ಮ ಮನೆಯವರ ಯಾರ ಶ್ವಾಸಕೋಶವು ಅಷ್ಟು ಗಟ್ಟಿಯಾಗಿಲ್ಲ. ಆದ ಕಾರಣ ನಮಗೆ ಆ ಜಮಖಾನೆಯ ಸುದ್ದಿಯೇ ಬೇಡ, ವ್ಯವಹಾರವೇ ಬೇಡ ಅಂತ ಹೇಳಿ ದೂರದಲ್ಲಿ ಇರ್ತಾರಂತೆ. ಕೈಯಲ್ಲಿ ಹಣ ಇಲ್ಲ. ಹಣ ಇದ್ದರೆ ಏನಾಗತ್ತೆ, ನಮಗೆ ಚಂದವಾಗಿ ಅಲಂಕಾರ ಮಾಡಬೇಕು ಅಂತ ಹೇಳಿ ಕಾಣುವಂಥದ್ದು. ಹಣವಿಲ್ಲದಿರುವಾಗ ಅದೆಲ್ಲ ಬೇಡ, ಸ್ವಲ್ಪ ದೂರಕ್ಕಿರುವ ಅಂತ ಹೇಳಿ ನಮ್ಮ ಯೋಚನೆ ಹಾಗಾಗತ್ತೆ. ಸರಳ ಜೀವನದ ಪರವಾಗಿ ಈ ಬಗೆಯಾದಂತಹ ವಾದವನ್ನು ಹೂಡ್ತಾರಂತೆ. ಸರಳವಾಗಿ ಜೀವನ ಮಾಡಬೇಕು. ಗಾಂಧೀಜಿ ಹೇಳಿದ್ದಾರೆ ಸರಳವಾಗಿ ಜೀವನ ಮಾಡಬೇಕು ಅಂತ ಹೇಳಿ. ಆದ ಕಾರಣ ಕೈಯಲ್ಲಿ ಹೇಗೂ ಹಣ ಇಲ್ಲ. ಆದ ಕಾರಣ ನಾವು ಅದೇ ತತ್ವವನ್ನು ಪಾಲಿಸಿಕೊಂಡು ಹೋದರೆ ಏನಾಗತ್ತೆ, ಅವರ ತತ್ವಕ್ಕೂ ಬೆಲೆ ಕೊಟ್ಟ ಹಾಗೂ ಆಗತ್ತೆ, ನಮ್ಮ ಜೀವನವೂ ಕೂಡ ಸುರಕ್ಷಿತವಾಗಿ ಸಾಗ್ತಾ ಹೋಗತ್ತೆ ಅಂತ ಹೇಳಿ ಈ ಬಗೆಯ ಒಂದು ವಾದವನ್ನು ಅವರೇ ಹಾಕಿಕೊಂಡಿದ್ದಾರಂತೆ. ಹಲವಾರು ವರ್ಷ ಹೀಗೆಯೇ ಕಳೆದ ಮೇಲೆ ಒಂದು ದಿನ ಲಲಿತೆ ಪರಿಚಿತರಾದವರೊಬ್ಬರ ಮನೆಗೆ ಅರಸಿನ ಕುಂಕುಮಕ್ಕೆ ಹೋಗಬೇಕಾಗಿ ಬಂತು. ಅವರು ಯುದ್ಧ ಕಾಲದಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ದೇಶವನ್ನು ಹಿಟ್ಲರ್, ಟೋಜೋ ಮೊದಲಾದ ನರರಾಕ್ಷಸರಿಂದ ಪಾರು ಮಾಡಬೇಕೆಂದು ಘನೋದ್ದೇಶದಿಂದ ಯುದ್ಧ ಕಾರ್ಯಗಳಿಗೆ ನೆರವಾಗಿ ನಿಂತರು. ಹೀಗೆ ಹಲವಾರು ವರ್ಷ ಕಳೀತದೆ. ಇವರು ದೊಡ್ಡ ಮನೆಯನ್ನು ಕಟ್ಟಿಸಿದ್ದಾರೆ. ಆ ಮನೆಯಲ್ಲೇ ಒಂದಷ್ಟು ವರ್ಷಗಳ ಕಾಲ ವಾಸವಾಗಿದ್ದಾರೆ. ಆನಂತರ ಒಂದು ದಿವಸ ಇವರಿಗೆ ಪರಿಚಿತರಾದ ಒಬ್ಬ ವ್ಯಕ್ತಿಯ ಮನೆಗೆ ಆ ಮನೆಯವರು ಏನು ಮಾಡಿದ್ದಾರೆ, ಇವರ ಹೆಂಡತಿಯನ್ನು ಅರಸಿನ ಕುಂಕುಮಕ್ಕೆ ಬನ್ನಿ ಅಂತ ಹೇಳಿ ಕರೆದಿದ್ದಾರಂತೆ. ಕರೆದ ನಂತರ ಹೋಗ್ಬೇಕಲ್ವಾ, ಇವರು ಹೋಗ್ತಾರೆ. ಅವರು ಏನಾಗಿದ್ರು ನೋಡಿ, ಯುದ್ಧ ಕಾಲದಲ್ಲಿ ಅವರು ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ದೇಶವನ್ನು ಕಾಯಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಾರಂತೆ. ಅದು ಯುದ್ಧ ನಡೀತಾ ಇದ್ದಿರುವಂಥ ಸಮಯ. ಅವ್ರೇನು ಮಾಡ್ತಾರೆ, ತಾವು ಮಾಡ್ತಾ ಇದ್ದಂತಹ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ದೇಶವನ್ನು ಕಾಯಬೇಕು ಅಂತ ಹೇಳಿ ಹಿಟ್ಲರ್, ಟೋಜೋ ಮೊದಲಾದ ನರರಾಕ್ಷಸರಿಂದ ಈ ದೇಶವನ್ನು ಪಾರು ಮಾಡಬೇಕು ಎನ್ನುವಂತಹ ಘನೋದ್ದೇಶವನ್ನು ಹೊಂದಿ ಯುದ್ಧ ಕಾರ್ಯಗಳಿಗೆ ನೆರವಾಗಲಿಕ್ಕೆ ಅಂತ ಹೇಳಿ ನಿಲ್ತಾರಂತೆ. ಇವರ ಕೆಲಸ ಏನಾಯಿತು ನೋಡಿ, ಮಿಲಿಟರಿ ಕಾಂಟ್ರಾಕ್ಟ್ ಹಿಡಿಯುವುದೇ ಅವರ ಸೇವಾ ಕ್ಷೇತ್ರ. ದೇಶವು ಯುದ್ಧ ಪಾತಕಿಗಳ ಪಿಶಾಚ ಮುಷ್ಟಿಯಿಂದ ಪಾರಾಗುತ್ತಾ ಬಂದ ಹಾಗೆಲ್ಲ ರಾಯರು ಬಡತನದಿಂದ ಪಾರಾಗುತ್ತಾ ಬಂದರು. ಅವರು ಯಾವಾಗಲೂ ಸ್ವಾಮಿ ಕಾರ್ಯಕ್ಕೂ ಸ್ವಕಾರ್ಯಕ್ಕೂ ಭೇದ ಕಲ್ಪಿಸಿದವರಲ್ಲ. ನಮ್ಮಲ್ಲಿ ಹುದುಗಿರುವ ಸದ್ಗುಣಗಳು, ತೇಜಸ್ಸು ಯುದ್ಧ ಕಾಲದಲ್ಲಿ ಹೊರಹೊಮ್ಮಿ ದುಸ್ಸಾಧ್ಯವಾದ ಕೆಲಸಗಳನ್ನು ಸುಲಲಿತವಾಗಿ ಸಾಗಿಸುತ್ತೆಯಷ್ಟೇ. ಅಂತೆಯೇ ರಾತ್ರಿ ಕೇವಲ ಗುಮಾಸ್ತರಾಗಿದ್ದ ರಾಯರು ಬೆಳಗ್ಗೆ ಕೈಗಾರಿಕೆಯ ಕ್ಯಾಪ್ಟನ್ ಆದರು. ತಮ್ಮ ಹೊಸ ಅಂತಸ್ತಿಗೆ ತಕ್ಕಂತೆ ದೊಡ್ಡ ಮನೆಯನ್ನು ಕಟ್ಟಿ ಅದನ್ನು ತಮಗೆ ಮೆಚ್ಚಿದ ರೀತಿಯಲ್ಲಿ ಅಳವಡಿಸಿದರು. ಲಲಿತೆ ಅವರ ಮನೆಗೆ ಹೋದ ದಿನ ರಾಯರ ಪತ್ನಿ ತಮ್ಮ ದಿವಾನಖಾನೆಯನ್ನು ಬಹಳ ಹೆಮ್ಮೆಯಿಂದ ತೋರಿಸಿದರಂತೆ.
ಆ ವಿಷಗಳಿಗೆಯಿಂದ ನನ್ನ ಸಂಕಟ ಪ್ರಾರಂಭವಾಯಿತು. ಅವರೇನು ಮಾಡುವಂಥದ್ದು, ಅವರ ಸೇವಾ ಕ್ಷೇತ್ರ ಯಾವುದು ಅಂತ ಹೇಳಿದರೆ ಮಿಲಿಟರಿ ಕಾಂಟ್ರಾಕ್ಟು ಹಿಡಿಯುವುದು. ಇದವರ ಕೆಲಸ ಆಗಿತ್ತು. ದೇಶವನ್ನು ಯುದ್ಧ ಪಾತಕಿಗಳ ಕೈಯಿಂದ ಬಿಡಿಸಿಕೊಳ್ಳಬೇಕು ಅಂತ ಹೇಳಿ ಅವರು ಪ್ರಯತ್ನವನ್ನು ಪಡ್ತಾ ಇದ್ರಂತೆ. ದೇಶ ಈ ಪಾತಕಿಗಳ ಕೈಯಿಂದ ಪಾರಾಗ್ತಾ ಬಂದ ಹಾಗೆ ರಾಯರು ಕೂಡ ಬಡತನದಿಂದ ಪಾರಾಗ್ತಾ ಬಂದ್ರಂತೆ. ಈ ರಾಯರಿದ್ದಾರಲ್ವ, ಯಾವಾಗಲೂ ಅವರು ಸ್ವಾಮಿ ಕಾರ್ಯ ಮತ್ತು ಸ್ವಕಾರ್ಯ, ತಮ್ಮ ಕಾರ್ಯ ಮತ್ತು ತಾವು ಮಾಡ್ತಾ ಇರುವಂತಹ ಕೆಲಸಕ್ಕೆ ಯಾವುದೇ ರೀತಿಯಾದಂತಹ ಭೇದವನ್ನು ಕಲ್ಪಿಸಲಿಲ್ಲ. ಎರಡೂ ಕೂಡ ಒಂದೇ, ಎರಡೂ ನನ್ನದೇ ಕೆಲಸ ಎನ್ನುವಂತಹ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ರಂತೆ. ನಮ್ಮಲ್ಲಿ ಹುದುಗಿರುವಂತಹ ಸದ್ಗುಣಗಳು, ನಮ್ಮ ಒಳಗಿರುವಂತಹ ಉತ್ತಮವಾದಂತಹ ಗುಣಗಳು ಯಾವುದೆಲ್ಲ ಇದೆಯೋ ಆ ಗುಣಗಳು ಏನು ಮಾಡ್ತವೆ, ಆ ತೇಜಸ್ಸು ಏನಿದೆ ಅದು ಯುದ್ಧ ಕಾಲದಲ್ಲಿ ಹೊರಹೊಮ್ಮತದಂತೆ. ನಮ್ಮಿಂದ ಆ ಯುದ್ಧ ಕಾಲದಲ್ಲಿ ಹೊರಹೊಮ್ಮಿದಂತಹ ನಮ್ಮ ಸದ್ಗುಣಗಳು ಮತ್ತು ತೇಜಸ್ಸು ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಕೆಲಸಗಳನ್ನೂ ಕೂಡ ಅದು ಸುಲಭವಾಗಿ ಮಾಡುವ ಹಾಗೆ ಮಾಡ್ತಾ ಹೋಗತ್ತಂತೆ. ಅಂತೆಯೇ ರಾತ್ರಿ ಕೇವಲ ಗುಮಾಸ್ತರಾಗಿದ್ದಂತಹ ರಾಯರು ಬೆಳಗ್ಗೆ ಏನಾಗ್ತಾರೆ, ಕೈಗಾರಿಕೆಯ ಕ್ಯಾಪ್ಟನ್ ಆಗ್ತಾರಂತೆ. ಹಿಂದಿನ ದಿವಸ ರಾತ್ರಿ ಅವರು ಏನಾಗಿದ್ರು, ಗುಮಾಸ್ತರಾಗಿದ್ರು. ಮರುದಿವಸ ಬೆಳಗ್ಗೆಗೆ ಅವರು ಕೈಗಾರಿಕೆಯ ಕ್ಯಾಪ್ಟನ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಅವರು ಅವರ ಕೆಲಸವನ್ನು ಅಷ್ಟೊಂದು ಪ್ರೀತಿಯಿಂದ ಮಾಡ್ತಾ ಇದ್ರು. ಈ ಕೈಗಾರಿಕೆಯ ಕ್ಯಾಪ್ಟನ್ ಆದ ನಂತರ ಅವರಿಗೆ ಅಂತಸ್ತು ಬೇರೆಯೇ ಆಗತ್ತೆ. ಗುಮಾಸ್ತರಿಗೂ ಕೈಗಾರಿಕೆಯ ಕ್ಯಾಪ್ಟನ್ ಆಗಿರುವಂತಹ ವ್ಯಕ್ತಿಗೂ ವ್ಯತ್ಯಾಸ ಇದೆ. ಆದ ಕಾರಣ ಅವರೇನು ಮಾಡ್ತಾರೆ, ಅವರ ಅಂತಸ್ತಿಗೆ ತಕ್ಕ ಹಾಗೆ ದೊಡ್ಡ ಮನೆಯನ್ನು ಕಟ್ತಾರಂತೆ. ಅದನ್ನು ತಮಗೆ ಮೆಚ್ಚಿರುವಂತಹ ರೀತಿಯಲ್ಲಿ ಅವರಿಗೆ ಹೇಗೆ ಸಾಧ್ಯ ಆಗತ್ತೋ, ಅವರಿಗೆ ಹೇಗೆ ಇಷ್ಟ ಆಗತ್ತೋ ಆ ರೀತಿಯಲ್ಲಿ ಅವರೇನು ಮಾಡ್ತಾರೆ, ಮನೆ ಕಟ್ಟಿದ ನಂತರ ಕೇವಲ 4 ಗೋಡೆಗಳನ್ನು ಕಟ್ಟಿ ಅದನ್ನು ಮನೆ ಅಂತ ಹೇಳಲಿಕ್ಕಾಗಲ್ಲ. ಅದನ್ನು ಓರಣವಾಗಿ ಇಡುವಂಥದ್ದು ಕೂಡ ಒಂದು ಕಲೆ. ಆ ಮನೆಯನ್ನು ಚಂದವಾಗಿ ಅಂದವಾಗಿ ಕಾಣುವ ಹಾಗೆ ಇಟ್ಟುಕೊಳ್ಬೇಕಾಗತ್ತೆ. ಹಾಗೆ ಇವರೇನು ಮಾಡ್ತಾರೆ, ಹೊಸ ಮನೆಯನ್ನು ಕಟ್ಟಿಸ್ತಾರೆ. ಹೊಸ ಮನೆಯನ್ನು ಕಟ್ಟಿಸಿದ ನಂತರ ಅದನ್ನು ಅವರಿಗೆ ಇಷ್ಟವಾದ ರೀತಿಯಲ್ಲಿ ಅದನ್ನು ತುಂಬ ಚಂದ ಕಾಣುವ ಹಾಗೆ ಮಾಡ್ತಾರಂತೆ. ಈ ಲಲಿತೆ ಇವರ ಮೂರ್ತಿರಾಯರ ಪತ್ನಿ ಅವರ ಮನೆಗೆ ಹೋದಾಗ ರಾಯರ ಪತ್ನಿ ತಮ್ಮ ದಿವಾನ ಖಾನೆಯನ್ನು ಈ ಲಲಿತೆಗೆ ತೋರಿಸ್ತಾರಂತೆ. ತೋರಿಸಿ ಅದರ ಬಗ್ಗೆ ಹೆಮ್ಮೆ ಪಡ್ತಾರಂತೆ. ಆ ವಿಷಗಳಿಗೆಯಿಂದ ನನ್ನ ಸಂಕಟ ಪ್ರಾರಂಭವಾಯಿತು ಅಂತ ಹೇಳಿ ಮೂರ್ತಿರಾಯರು ತಮಾಷೆ ಮಾಡ್ತಾರೆ. ಯಾವಾಗ ನನ್ನ ಹೆಂಡತಿಗೆ ಆ ರಾಯರ ಹೆಂಡತಿ ತಮ್ಮ ದಿವಾನ ಖಾನೆಯನ್ನು ತೋರಿಸಿ ಅವರದನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ರು, ಅವತ್ತಿಂದ ಏನಾಯಿತು, ನನ್ನ ವಿಷಯಗಳಿಗೆ ಆರಂಭವಾಯಿತು, ನನ್ನ ಸಂಕಟ ಪ್ರಾರಂಭವಾಯಿತು ಅಂತ. ಮನೆಗೆ ಬರುವ ಹೊತ್ತಿಗೆ ಲಲಿತೆಗೆ ಹಲವು ವಿಷಯಗಳಲ್ಲಿ ಜ್ಞಾನೋದಯವಾಗಿತ್ತು. ಅಷ್ಟರವರೆಗೆ ಈ ಲಲಿತೆಗೂ ಕೂಡ ಏನು, ಮನೆಯ ಬಗ್ಗೆ ಅಷ್ಟೊಂದು ಯೋಚನೆ ಇರಲಿಲ್ಲ. ಮನೆ ಇತ್ತು, ಅದನ್ನು ಚಂದವಾಗಿ ಗುಡಿಸಿ ಒರೆಸಿ ಇಟ್ಕೊಳ್ಳೋದು ಮಾತ್ರ ಅವರಿಗೆ, ಚೆಂದಾಗಿ ಇಟ್ಕೊಳ್ಳೋದು ಅಂತ ಹೇಳಿ ಯೋಚನೆ ಬಂದಿತ್ತು. ಆದರೆ ಅಲ್ಲಿಗೆ ಹೋದ ನಂತರ, ರಾಯರ ಮನೆಗೆ ಹೋದ ನಂತರ ರಾಯರ ಪತ್ನಿ ಆ ದಿವಾನ ಖಾನೆಯನ್ನು ತೋರಿಸಿ ಅದರ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ ನಂತರ ಇವರಿಗೂ ಕೂಡ ಹೌದು ಅಂತ ಅನಿಸ್ಲಿಕ್ಕೆ ಶುರುವಾಗಿದೆ. ಈ ಮೂರ್ತಿರಾಯರಿಗೆ 300 ರೂಪಾಯಿ ಸಂಬಳ ಬರ್ತಾ ಇತ್ತಂತೆ. ಆ ಸಂಬಳ 300 ರೂಪಾಯಿ ಇವಾಗಿನ ನಾವು ಲಕ್ಷಗಟ್ಟಲೆ ಸಂಬಳ ಅಂತ ಹೇಳ್ಬೋದು. 300 ರೂಪಾಯಿ ಸಂಬಳ ಅಂತ ಹೇಳಿದರೆ ದೊಡ್ಡ ಸಂಬಳ. ಆ ಸಂಬಳಕ್ಕೆ ಅನುಗುಣವಾದಂತಹ ಸ್ಥಾನಮಾನಗಳಿವೆ ಎನ್ನುವುದು ಅವಳ ಗಮನಕ್ಕೆ ಅಷ್ಟಾಗಿ ಬಂದಿರಲಿಲ್ಲ. ಈಗ ಅವಳ ಕಣ್ಣು ತೆರೆಯಿತು. ಯೋಗ್ಯತೆಗೆ ಸರಿಯಾಗಿ ನಮ್ಮ ಜೀವನದ ಮಟ್ಟ ಏರಬೇಡವೇ? 3.5 ರೂಪಾಯಿನ ಸುಂದರ್ ಕುರ್ಚಿಗಳು, ಜನಮೇಜಯ ರಾಯ ಹಸುಗೂಸಾಗಿದ್ದ ಕಾಲದಲ್ಲಿ ಮಾಡಿಸಿದ ಮೇಜೊಂದು, ಇಷ್ಟೇ ನಮ್ಮ ಮನೆಯಲ್ಲಿದ್ದಂತಹ ಚರವಸ್ತು. ಯಾರಾದರೂ ಮನೆಗೆ ಬಂದಾಗ ಕೂರಿಸುವುದಕ್ಕೆ ಸರ್ವದಾ ಅಚ್ಚುಕಟ್ಟಾಗಿ ಅಲಂಕರಿಸಿದ ಕೊಠಡಿಯೊಂದಿರಬೇಡವೇ?
ಸ್ನೇಹಿತರು ಬಂದರೆ ಯಾವ ಮುಖದಿಂದ ಅವರನ್ನು ಒಳಕ್ಕೆ ಕರೆಯುತ್ತೇವೆಯೋ? ರಾಯರ ಮನೆಯ ದಿವಾನಖಾನೆಯನ್ನು ನೋಡಬಾರದೆ? ಅವರು ನನ್ನಷ್ಟು ಓದಿದವರಲ್ಲವಾದರೂ ಮನೆಯನ್ನು ಅದೆಷ್ಟು ಲಕ್ಷಣವಾಗಿಟ್ಟುಕೊಂಡಿದ್ದಾರೆ. ಈ ಅವಸ್ಥೆಯಲ್ಲಿಟ್ಟುಕೊಳ್ಳುವ ಭಾಗ್ಯಕ್ಕೆ ನಾವು ಅಷ್ಟು ದೊಡ್ಡ ಮನೆಯನ್ನು ಕಟ್ಟಿದ್ದಾದರೂ ಏಕೆ? ಇದನ್ನೆಲ್ಲ ನಾನು ಮೌನವಾಗಿ ಕೇಳಿದೆ. ಅವಳ ಮಾತು ನ್ಯಾಯವಾಗಿಯೇ ತೋರಿತು. ನನ್ನ ಸ್ನೇಹಿತರೆಲ್ಲ ನಾನು ಕಾಸುಗಳನ್ನೆಂದೇ ತಿಳಿದಿರಬೇಕು. ಏನೋ ಮರ್ಯಾದಸ್ಥರಾದ್ದರಿಂದ ಬಾಯಿಯಲ್ಲಿ ಆಡದೆ ಸುಮ್ಮನಿದ್ದಾರೆ. ಇನ್ನು ಮುಂದಾದರೂ ಮನೆಯ ಶೃಂಗಾರದ ಕಡೆಗೆ ಸ್ವಲ್ಪ ಗಮನ ಕೊಡಬೇಕೆಂದು ನಿಶ್ಚಯಿಸಿದೆ. ಹೌದು, ನನಗೆ 300 ರೂಪಾಯಿ ಸಂಬಳ ಬರ್ತಾ ಇದೆ. ಅದಕ್ಕನುಗುಣವಾಗಿ ನನಗೆ ಸ್ಥಾನಮಾನಗಳು ಸಿಕ್ಕಿವೆ. ಇದು ಅವಳಿಗೆ ಅಷ್ಟಾಗಿ ಗಮನಕ್ಕೆ ಬಂದೇ ಇರಲಿಲ್ಲ. ಅವಳು ಅದರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಈಗ ಅವಳ ಕಣ್ಣು ತೆರೆಯಿತು. ಗುಮಾಸ್ತರಾಗಿದ್ದಾಗ ಅಲ್ಲಿ ಹೋದಾಗ ಹೇಳಿರ್ತಾರೆ, ನಾವು ಗುಮಾಸ್ತರಾಗಿದ್ದಾಗ ಬೇರೆ ಮನೆಯಲ್ಲಿ ಇದ್ವಿ, ಇವರೀಗ ಕೈಗಾರಿಕೆಯ ಕ್ಯಾಪ್ಟನ್ ಆಗಿದ್ದಾರೆ, ಹಾಗಾಗಿ ನಾವು ಮನೆಯನ್ನು ಬದಲಾಯಿಸಿದ್ದೇವೆ, ಹಾಗೆ ಹೀಗೆ ಅಂತ ಹೇಳಿ ಮಾತಾಡುವಾಗ ಹೇಳಿರ್ತಾರೆ. ಈಗ ಇವರಿಗೂ ಕೂಡ ಗೊತ್ತಾಗತ್ತೆ, ನನ್ನ ಗಂಡನಿಗೂ ಕೂಡ 300 ರೂಪಾಯಿ ಸಂಬಳ ಬರ್ತಾ ಇದೆ, ಅವರಿಗೂ ಕೂಡ ಸ್ಥಾನಮಾನಗಳಿವೆ ಅಂತ ಹೇಳಿ ಇವರಿಗೂ ಗೊತ್ತಾಗತ್ತಂತೆ. ಯಾರಿಗೆ? ಲಲಿತೆಗೆ. ಯೋಗ್ಯತೆಗೆ ಸರಿಯಾಗಿ ನಮ್ಮ ಜೀವನದ ಮಟ್ಟ ಏರಬೇಡ್ವೆ ಅಂತ ಕೇಳ್ತಾರಂತೆ ತಮ್ಮ ಗಂಡನನ್ನ. 3.5 ರೂಪಾಯಿನ ಸುಂದರ್ ಕುರ್ಚಿಗಳು, ಆವಾಗ ಆ ಕುರ್ಚಿಗೆ ಕೊಟ್ಟಿರುವಂಥ ಹಣ ನೋಡಿ 3.5 ರೂಪಾಯಿ ಅಂತೆ. ಜನಮೇಜಯ ರಾಯ ಹಸುಗೂಸಾಗಿದ್ದ ಕಾಲದಲ್ಲಿ ಮಾಡಿಸಿರುವಂತಹ ಮೇಜೊಂದಿತ್ತಂತೆ. ಜನಮೇಜಯ ರಾಜ ಹಸುಗೂಸಾಗಿದ್ದ ಕಾಲ ನೋಡಿ, ಹಾಗಿದ್ರೆ ಎಷ್ಟು ವರ್ಷ ಆಗಿರ್ಬೋದು ಅಂದರೆ ತುಂಬ ವರ್ಷದ ಹಿಂದೆ ಮಾಡಿಸಿರುವಂಥದ್ದು, ಇವರ ತಂದೆ ಇರುವಾಗ ಮಾಡಿಸಿರುವಂಥದ್ದು ಎನ್ನುವಂಥ ಅರ್ಥವನ್ನು ಅಲ್ಲಿ ಕೊಡುವಂಥದ್ದು. ತುಂಬ ಹಳತಾದಂತಹ ಒಂದು ಮೇಜಿತ್ತಂತೆ. ಇದು ಬಿಟ್ಟರೆ ಬೇರೆ ಏನು ಇವರ ಮನೆಯಲ್ಲಿ ವಸ್ತುಗಳೇ ಇರಲಿಲ್ಲ. ಚರ ವಸ್ತುಗಳು ಅಂತ ಹೇಳಿದರೆ ಈ ರೀತಿಯಾದಂತಹ ವಸ್ತುಗಳು, ಅವುಗಳು ಬೇರೆ ಯಾವ ವಸ್ತುಗಳು ಇವರ ಮನೆಯಲ್ಲಿ ಇರಲಿಲ್ಲ. ಯಾರಾದರೂ ಮನೆಗೆ ಬಂದಾಗ ಅವರನ್ನು ಎಲ್ಲಿ ಕೂತ್ಕೊಳ್ಳಿಸೋದು? ಅವರನ್ನು ಕೂತ್ಕೊಳ್ಳಿಸ್ಲಿಕ್ಕೆ ಒಂದು ಅಚ್ಚುಕಟ್ಟಾದಂತಹ ಅಲಂಕರಿಸಿರುವಂತಹ, ಮನೆಗೆ ಬಂದ ಖುಷಿಯಾಗುವಂತಹ ಒಂದು ಕೊಠಡಿ ಇರಬೇಡ್ವೆ ಅಂತ ಕೇಳ್ತಾರಂತೆ. ಸ್ನೇಹಿತರು ಬಂದರೆ ಅವರನ್ನು ಯಾವ ಮುಖದಿಂದ ಒಳಕ್ಕೆ ಕರೆಯಬೇಕು? ಬನ್ನಿ, ಒಳಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ ಅಂತ ಹೇಗೆ ಕರೆಯೋದು? ರಾಯರ ಮನೆಯ ದಿವಾನಖಾನೆಯನ್ನು ನೋಡಬಾರ್ದೆ? ನಿಮ್ಗೆ ಆ ರಾಯರ ಮನೆಗೆ ಹೋದರೆ ಒಮ್ಮೆ ಹೋಗಿ ನೋಡಿ ಮಾರ್ಯಾರೆ, ಅಲ್ಲಿ ಹೋದರೆ ಎಷ್ಟು ಚೆನ್ನಾಗಿ ಕಾಣ್ತದೆ. ಅವರ ಮನೆಗೆ ಹೋದ್ರೇ ಒಂದು ರೀತಿಯ ಖುಷಿ ಆಗತ್ತೆ. ಆ ದಿವಾನಖಾನೆಯನ್ನು ಪ್ರವೇಶಿಸಿದರೆ ನಿಮಗೆ ಮನಸ್ಸಿಗೆ ಸಂತೋಷ ಆಗತ್ತೆ. ಅವರ ಮನೆಗೆ ಒಮ್ಮೆ ಹೋಗಿ ನೋಡಿ. ಅವರು ನನ್ನಷ್ಟು ಓದಿದವರಲ್ಲ, ಅವರು ನಂಗೆ ಗೊತ್ತಿದೆ ಅವರು ನನ್ನಷ್ಟು ಓದಲಿಲ್ಲ, ಆದರೂ ಕೂಡ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಆ ಮನೆಯನ್ನು, ಎಷ್ಟು ಲಕ್ಷಣವಾಗಿ ಇಟ್ಟುಕೊಂಡಿದ್ದಾರೆ. ಇದೇ ನಮ್ಮ ಮನೆ ನೋಡಿ. ಈ ಅವಸ್ಥೆಯಲ್ಲಿ ಇಟ್ಕೊಳ್ಳುವ ಭಾಗ್ಯಕ್ಕೆ ನಾವು ಅಷ್ಟು ದೊಡ್ಡ ಮನೆಯನ್ನು ಕಟ್ಟಬೇಕಿತ್ತ? ನಾವು ಇಷ್ಟು ದೊಡ್ಡ ಮನೆ ಕಟ್ಟಿಸಿ ಏನು ಪ್ರಯೋಜನ? ಇಷ್ಟು ದೊಡ್ಡ ಮನೆ ಕಟ್ಟಿದ ನಂತರ ಅದನ್ನು ಓರಣವಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿತ್ತು. ನಾವು ಅದನ್ನು ಮಾಡಲಿಲ್ಲ. ಹೌದು, ಇದನ್ನೆಲ್ಲ ನಾನು ಮೌನವಾಗಿ ಕೇಳಿದೆ. ಈ ನನ್ನ ಹೆಂಡತಿ ಏನೆಲ್ಲ ಹೇಳ್ತಾ ಇದ್ದಾಳೋ ಅದೆಲ್ಲವೂ ಹೌದು ಅಂತ ಅನಿಸಿದೆ ಇವರಿಗೆ. ಅವರು ಮೌನವಾಗಿ ಕೇಳ್ತಾರಂತೆ. ಅವಳ ಮಾತು ನ್ಯಾಯಯುತವಾಗಿಯೇ ತೋರಿತು. ಹೌದು, ಸತ್ಯ, ಅವಳು ಹೇಳ್ತಾ ಇರುವಂಥದ್ದು ಸತ್ಯ. ನಾನು ಇಷ್ಟು ವರ್ಷಗಳ ಕಾಲ ಈ ಮನೆಯಲ್ಲಿ ಹೀಗೆ ಕಳೆದಾಗಿದೆ. ದಿವಾನಖಾನೆಯನ್ನು ಒಂದು ಅಲಂಕರಿಸಲಿಲ್ಲ, ಮನೆಯನ್ನು ಯಾವುದೇ ರೀತಿಯಾದಂಥ ವಸ್ತುಗಳಿಂದ ಅಲಂಕರಿಸ್ಲಿಕ್ಕೆ ಹೋಗಲಿಲ್ಲ. ಹಿಂದೆ ಹೇಗಿತ್ತೋ ಇವಾಗಲೂ ಹಾಗೇ ಇದೆ. ನನ್ನ ಸ್ನೇಹಿತರೆಲ್ಲ ನನ್ನನ್ನು ಕಾಸುಗಳನ್ನೆಂದೇ ತಿಳ್ಕೊಂಡಿರಬೇಕು. ಹೌದು, ನಮ್ಮಲ್ಲಿ ಆದರೆ ನಾವೇನು ಮಾಡ್ತೇವೆ? ಹಣ ಹಾಕದವನು, ಕಾಸುಗಳ ಹಣವನ್ನು ಖರ್ಚು ಮಾಡೋದವನು ಅಂತ ಹೇಳಿ ತಿಳ್ಕೊಂಡಿರಬಹುದು. ಏನೋ ನಾನು ಮರ್ಯಾದಸ್ಥನಾದ್ದರಿಂದ ಬಾಯಿಯಲ್ಲಿ ಹೇಳದೆ ಅವರು ಸುಮ್ಮನಿದ್ದಾರೆ. ಅವರು ಇಲ್ಲದಿದ್ದರೆ ಹೇಳ್ತಾ ಇದ್ರು, ಇವನು ಕಾಸುಗಳ ಮಾರಾಯ ಅಂತ ಹೇಳಿ ಹೇಳ್ತಾ ಇದ್ರು. ಆದರೆ ನಾನು ಮರ್ಯಾದಸ್ಥನಾದ್ರ ಕಾರಣ ಏನಾಗಿದೆ, ಅವರು ಅದನ್ನು ಹೇಳಲಿಲ್ಲ, ಸುಮ್ಮನಿದ್ದಾರೆ. ಇನ್ನು ಮುಂದಾದರೂ ಏನು ಮಾಡಬೇಕು? ಮನೆಯ ಶೃಂಗಾರದ ಕಡೆಗೆ ಗಮನ ಕೊಡಬೇಕು ಅಂತ ಹೇಳಿ ನಿಶ್ಚಯಿಸಿದೆ. ಹೌದು, ಇನ್ನು ಮುಂದಕ್ಕಾದರೂ ನಾನೇನು ಮಾಡಬೇಕು? ಮನೆಯನ್ನು ಓರಣವಾಗಿ ಇಟ್ಕೊಳ್ಳಿಕ್ಕೆ
ಸ್ವಲ್ಪನಾದರೂ ಹಣವನ್ನು ಖರ್ಚು ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡ್ತಾರಂತೆ. ಹೀಗೆ ಅವರು ಮನೆಯನ್ನು ಓರಣವಾಗಿ ಇಟ್ಕೊಳ್ಳಿಕ್ಕೆ ಒಂದಷ್ಟು ಯೋಚನೆಗಳನ್ನು ಮಾಡಿಕೊಂಡು ಕಾರ್ಯಪ್ರವೃತ್ತರಾಗ್ತಾರಂತೆ. ಧನ್ಯವಾದಗಳು.